ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಅವರು ನಿಷ್ಠಾವಂತ ಕಾಂಗ್ರೆಸ್ಸಿನ ಕಟ್ಟ ಆಳು, ಕಷ್ಟಪಟ್ಟು ಈ ಸರ್ಕಾರವನ್ನು ದಿನರಾತ್ರಿ ಕಷ್ಟಪಟ್ಟು ಶ್ರಮವಹಿಸಿ ತಂದ ಕಾರಣಕ್ಕೆ ಅವರು ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡಿದ್ರು. ಎಲ್ಲ ಮುಸ್ಲಿಂ ಬಾಂಧವರು, ಎಲ್ಲ ಈ ರಾಜ್ಯದ 6.5 ಕೋಟಿ ಜನರು ಅವರಿಗೆ ವಂದಿಸುತ್ತಾರೆ, ವೆಲ್ಕಮ್ ಮಾಡ್ತಾರೆ. ನಾವು ವೆಲ್ಕಮ್ ಮಾಡ್ತೀವಿ. ಇದೇ ರೀತಿ ಇಡೀ ಕರ್ನಾಟಕದಲ್ಲಿ ಮುಸಲ್ಮಾನರ ಪಾತ್ರ ಈ ಪಕ್ಷವನ್ನು ತರಲಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಚೆನ್ನಾಗಿ ಅರ್ಥ ಆಗಿದೆ. ಅವರು ನೋಡಿದ್ದಾರೆ ಕಣ್ಣಿಂದ. ಬಟ್ ಸಮ ಪಾಲು ಕೊಟ್ಟಿಲ್ಲ. ಯಾವುದೇ ರೀತಿ ಒಂದು DCM ಸ್ಥಾನವನ್ನು ಕೊಟ್ಟಿಲ್ಲ. ಒಂದು ಸ್ಥಾನ ಕೊಡುವ ಟೈಮಲ್ಲಿ ಯಾವುದೋ ಒಂದು AI ಜನರೇಟೆಡ್ ವಿಡಿಯೋ ಮುಖಾಂತರ ಬಂದಂಥ ಒಂದು ಕ್ಲಿಪ್ ಮೇಲೆ ಹೈಕಮಾಂಡ್ ಒಂದು ನಿರ್ಧಾರ ತೊಗೊಂಡಿರೋದು ಇದು ನಿಜವಾಗ್ಲೂ ನಾಚಿಕೆಗೇಡು. ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು ಜಮೀರ್ ಅಹಮದ್ ಖಾನ್ರವರು ಕೇರಳದಲ್ಲಿ, ದಾವಣಗೆರೆಯಲ್ಲಿ, ಬಾಗಲಕೋಟೆಯಲ್ಲಿ ಎಲ್ಲ ಕಡೆಯೂ ಸುತ್ತಾಡಿ ಕಾಂಗ್ರೆಸ್ ಪಕ್ಷವನ್ನು ಜಯಬೇರಿ ಮಾಡಿ, ಕೇರಳದಲ್ಲಿ ಕಾಂಗ್ರೆಸ್ಸನ್ನು ಜಯಬೇರಿ ಮಾಡಿ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿ ಬಂದಂಥವರು ಇಲ್ಲಿ ಬಾಗಲಕೋಟೆಯಲ್ಲಿ ಹೋಗಿ ಒಂದು ಒಳ್ಳೆಯ ಕ್ಯಾಂಪೇನ್ ಮಾಡಿ, ದಾವಣಗೆರೆಯಲ್ಲಿ ಕ್ಯಾಂಪೇನ್ ಮಾಡಿ ಪಕ್ಷಕ್ಕೆ ಜಯ ತಂದು ಕೊಟ್ಟು ಒಳ್ಳೆಯ 41,000 ಮನೆಗಳನ್ನು, ನಿವೇಶನಗಳನ್ನು ಯಾರೂ ಮಾಡಿದಂಥ ಸಾಧನೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಕ್ರೀಡಾಂಗಣ ಬೆಂಗಳೂರಿಗೆ ಬೇಕು ಅಂತೇಳಿ ಕಷ್ಟಪಟ್ಟು ದುಡಿದಂತಹ ಒಬ್ಬ ಕಾರ್ಯಕರ್ತರಿಗೆ, ಒಬ್ಬ ಸಚಿವರಿಗೆ, ಒಬ್ಬ ಮುಸ್ಲಿಂ ಘನ ನಾಯಕನಿಗೆ ಮೋಸ ಮಾಡಿದ್ದಾರೆ, ಅನ್ಯಾಯ ಆಗಿದೆ. ಎನ್.ಎ. ಹಾರಿಸ್ ಆಗಲಿ, ರಿಜ್ವಾನ್ ಅರ್ಷದ್ ಆಗಲಿ, ತನ್ವೀರ್ ಸೇಠ್ ಆಗಲಿ, ಎಷ್ಟು ವಿದ್ಯಾವಂತ ಶಾಸಕರಿದ್ದಾರೆ. ನಾವೆಲ್ಲ ಗವರ್ನರ್ ಕಡೆಯೇ ನೋಡ್ತಾ ಇದ್ವಿ, ಹೈಕಮಾಂಡ್ ಕಡೆಯೇ ಲಿಸ್ಟ್ಗೆ ನೋಡ್ತಾ ಇದ್ವಿ. ಅಟ್ಲೀಸ್ಟ್ ಒಂದು DCM 4 ಮಂತ್ರಿಗಳು ಕೊಡ್ತಾರೆ, 100% ವೋಟ್ ಮಾಡಿದ್ದೀವಿ ಅನ್ನೋ ಒಂದು ಆಶ್ವಾಸನೆ ಇತ್ತು. ಶಾಮನೂರು ಶಂಕರಪ್ಪನವರು ದಿವಂಗತರು, ಅವ್ರ ಬಗ್ಗೆ ಹೇಳಬಾರ್ದು. ಬಟ್ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು BJP ರಾಘವೇಂದ್ರಗೆ ಜೈ ಮಾಡಿ ಕರ್ಕೊಂಬಂದ್ರೆ ನಮ್ಮ ಸಮಾಜ ಅದು ಅಂತೇಳಿ ಅವ್ರು ಹೇಳ್ಬೋದು. ಇಲ್ಲಿ ಯಾರೋ ಏನೋ ಕಿಡಿಗೇಡಿಗಳು ಮಾಡಿದಂಥ ಒಂದು ಸಣ್ಣ ಇದಕ್ಕೆ ಒಂದು DCM ಸ್ಥಾನವನ್ನು ಹೈಕಮಾಂಡ್ ಕಡಿದಿದೆ. ಇದು ಮೋಸ. ಸಾಬರ ಬೆನ್ನಿಗೆ ಚೂರಿ ಹಾಕ್ದಂಗೆ 100% ವೋಟ್ ಕೊಟ್ಟಂತಹ ಮುಸಲ್ಮಾನ ಬಂಧುಗಳಿಗೆ ರಾಹುಲ್ ಗಾಂಧಿ, AICCಯ ಎಲ್ಲ ಪದಾಧಿಕಾರಿಗಳು ಬೆನ್ನಿಗೆ ಚೂರಿ ಹಾಕಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. UT ಖಾದರ್ ಅವರು ದಕ್ಷ, ಒಬ್ಬ ನಿಷ್ಠಾವಂತ ಒಬ್ಬ ಶಾಸಕರಾಗಿ ಅವ್ರಿಗೆ ಒಳ್ಳೆಯ ಕೊಟ್ಟಿದ್ದಾರೆ. ನೋಡಿ, ರಾತ್ರಿನೇ ಹೋಗಿ ಅವರು ವಿಸಿಟ್ ಮಾಡಿ 12 ಗಂಟೆಗೆ ಗರ್ಭಿಣಿ ಕೆಳಗೆ ಕೂತಿದ್ದಾರೆ, ಯಾಕೆ ಕೂತರು ಅಂತೇಳಿ ಲೆಕ್ಕ ಮಾಡುವಂತಹ ಒಬ್ಬ ನಿಷ್ಠಾವಂತ ಶಾಸಕರಿಗೆ ಕೊಟ್ಟಿದ್ದಾರೆ. ನಾವು ವೆಲ್ಕಮ್ ಮಾಡ್ತೀವಿ. ಅದೇ ರೀತಿ ಜಮೀರ್ ಅಹಮದ್ ಅವರಿಗೆ DCM ಮಾಡಬೇಕು. ರಿಜ್ವಾನ್ ಅರ್ಷದ್ ಇರಲಿ, ಹ್ಯಾರಿಸ್ ಇರಲಿ, ಮತ್ತು ನಮ್ಮ ಕರ್ನಾಟಕ ಗುಲ್ಬರ್ಗ, ಯಾದಗಿರ್, ರಾಯಚೂರು, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ರಹೀಂ ಖಾನ್ ಅವರು ನಿಷ್ಠಾವಂತ ಪೌರಾಳಿತ ಮತ್ತು ಹಜ್ ಒಬ್ಬ ಮಂತ್ರಿಯಾಗಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನೀವು ಮನ್ನಣೆ ಕೊಡಬೇಕಾಗಿತ್ತು. ನೋಡಿ, ನಾನೆಲ್ಲ ಮುಸ್ಲಿಂ ಶಾಸಕರಲ್ಲಿ ಎಲ್ಲದರಲ್ಲಿ ಕೋರ್ಕೊಳ್ಳೋದೇನೆಂದರೆ, ಇನ್ನಮಲ್ ಮೋಮಿನೂನ ಇಖ್ವಾ ಫಾಸ್ಲಿಹು ಬೈನ ಅಖ್ವೈತುಮ್. ನೋಡಿ, ಪರಮಾತ್ಮನು ಹೇಳುತ್ತಾನೆ, ಓ ಮುಸಲ್ಮಾನರೇ, ನಾವೆಲ್ಲರೂ ಅಣ್ಣ ತಮ್ಮಂದಿರು. ನಮ್ಮಲ್ಲಿರುವಂತಹ ಭೇದಗಳನ್ನು, ಮತಭೇದಗಳನ್ನು ಕೂತಿ ಬಗೆಹರಿಸಿಕೊಳ್ಳರಿ. ನೋಡಿ, ಈಗ ರಿಜ್ವಾನ್ ಅರ್ಷದ್ಗೂ ಕೊಟ್ಟಿಲ್ಲ, ಜಮೀರ್ ಅಹಮದ್ಗೂ ಕೊಟ್ಟಿಲ್ಲ, ಸಲೀಂ ಅಹಮದ್ಗೂ ಕೊಟ್ಟಿಲ್ಲ, ಎನ್.ಎ. ಹಾರಿಸ್ಗೂ ಕೊಟ್ಟಿಲ್ಲ. ಏನಾಯಿತು? ಈಗ ನಮ್ಮ ಸಣ್ಣ ಒಂದು ಮಿಸ್ಟೇಕ್ನಿಂದ ಇಡೀ ಒಂದು ಸಮಾಜಕ್ಕೆ, ಮುಸ್ಲಿಂ ಬಾಂಧವರಿಗೆ ಅನ್ಯಾಯ ಆಗುತ್ತೆ. ನಾವೆಲ್ಲರೂ ನಿಮಗೆ ಓಟ್ ಹಾಕಿದ್ದೀವಿ ಏನಂತೇಳಿ, ಈ ಸಮಾಜಕ್ಕೆ ಏನೋ ನೀವು ಗಳಿಸ್ಕೊಂಬಂದು ಈ ಸಮಾಜದ ಶೈಕ್ಷಣಿಕ, ವಿದ್ಯಾವಂತ ಎಲ್ಲ ರಂಗಗಳಲ್ಲಿ ನಮಗೆ ಮೇಲ್ ತರ್ತೀರಾ ಅಂಥೇಳಿ. ಬಟ್ ನೋಡಿ, ಬೇರೆ ಸಮಾಜಗಳು ಎಲ್ಲದರಲ್ಲೂ BJPಯಲ್ಲಿ ಲಿಂಗಾಯತರಿದ್ದಾರೆ, BJPಯಲ್ಲಿ JDS ಅಲ್ಲಿದ್ದಾರೆ. ಬಟ್ ನಾವು ಮುಸಲ್ಮಾನರು ಕಾಂಗ್ರೆಸ್ ಬಿಟ್ಟು ಯಾರಿಗೂ ಓಟ್ ಕೊಟ್ಟಿಲ್ಲ. ಸೊ ಕಾಂಗ್ರೆಸ್ ಇದು ಅರ್ಥ ಮಾಡಿಕೊಂಡು ನಮಗೆ ಕೊಡಬೇಕಾಗುತ್ತೆ. ಹರಿಪ್ರಸಾದ್ ಅವರೇ, ನಿಮಗೆ ಈಗ ರಾಜ್ಯದ ಚುಕ್ಕಾಣಿ ಕೊಟ್ಟಿದ್ದಾರೆ. ನೀವು AICCಯಲ್ಲಿ ಮಾತಾಡಿ ಇದನ್ನು ಸರಿಪಡಿಸಬೇಕು ಮುಂಬರುವ ದಿನಗಳಲ್ಲಿ. ಇಲ್ಲದಿದ್ದರೆ ತಮಿಳುನಾಡಲ್ಲಿಂದ ಆದಂತಹ ಒಂದು ಹೊಸ ಪಕ್ಷಕ್ಕೆ ನಾವು ತಿರುಗಿ ನೋಡಬೇಕಾಗುತ್ತೆ. 14% ಇರುವಂಥ ಜನರು ನಾವು, ಅಲ್ಪಸಂಖ್ಯಾತರು, ಹಿಂದುಳಿದವರು ಸೇರಿದರೆ ಒಂದು ಸರ್ಕಾರವನ್ನೇ ತರಬಹುದು. ಈ ಕಮ್ಯುನಿಟಿ ಸ್ವಾತಂತ್ರ್ಯ ದಿನಗಳಲ್ಲೂ ನಾವು ತ್ಯಾಗವನ್ನು ಮಾಡಿದ್ದೀವಿ. ಈಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾನೇ ಬಂದಿದ್ದೀವಿ. ಕಾಂಗ್ರೆಸ್ ಪಕ್ಷ 405 ಸೀಟ್ ಬಂದಾಗ ನಮಗೇನೂ ಮಾಡಲಿಲ್ಲ.
ನಮ್ಗೆ ಅನ್ಯಾಯ ಮಾಡ್ತು, ಇವತ್ತು ಅನ್ಯಾಯ ಮಾಡ್ತಾ ಇದೆ. ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇಲ್ಲಾಂದರೆ ರಾಹುಲ್ ಗಾಂಧಿ ಅವರೇ, ನಿಮಗೆ 2 ಸೀಟ್ ಬರೋಕ್ಕೆ ಯೋಗ್ಯತೆ ಇಲ್ಲ. 224 ಕ್ಷೇತ್ರಗಳಲ್ಲೂ ನಾವು ವೋಟ್ ಮಾಡಿದ್ದಕ್ಕೆ ನೀವು 136 ಬಂದಿದ್ದೀರಾ. ನಮ್ಮ ವೋಟ್ ಇಲ್ಲದೆ ನಿಮ್ಮ ಸರ್ಕಾರ ಇಲ್ಲ. ಬರುವ ದಿನಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಇದು ಮಾಡ್ತೀವಿ. ದಯವಿಟ್ಟು ಮುಂದಿನ ಲಿಸ್ಟಲ್ಲಿ ನಮಗೆ ಸರಿಯಾದ ಒಂದು ಸ್ಥಾನಮಾನಗಳನ್ನು ಕೊಡಬೇಕು ಅಂತೇಳಿ ಕೋರಿಕೊಳ್ತೀವಿ. ಪ್ರಾತಿನಿಧ್ಯವನ್ನು ಈ ಕಮ್ಯುನಿಟಿಗೆ 1 DCM ಸ್ಥಾನ, ಇನ್ನು 3 ಮಂತ್ರಿ ಸ್ಥಾನವನ್ನು ಕೊಟ್ಟು ಈ ಕಮ್ಯುನಿಟಿ ಮನಸ್ಸನ್ನು ನೀವು ಗೆಲ್ಲಬೇಕು. ಇಲ್ಲದಿದ್ದರೆ ಮುಸಲ್ಮಾನರ ಮನಸ್ಸು 3ನೇ ತಾರೀಕಿಂದ ಅಧೋಗತಿ ಆಗಿದೆ. ಯಾರೂ ಒಂದು ನಿದ್ದೆ, ಒಂದು ಸುಖವಾದ ನಿದ್ದೆ ಮಾಡಿಲ್ಲ. ತಮ್ಮ ದುಡ್ಡು, ಹಣ, ರಕ್ತ ಎಲ್ಲವನ್ನು ದಾನ ಮಾಡಿ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ತಂದ ಮೇಲೆ ನಮಗೆ ಸ್ಯಾಕ್ರಿಫೈಸ್ ಆಗಿದೆ. ಲಿಂಗಾಯತರು 3, ಕುರುಬರು 2, ಒಕ್ಕಲಿಗರು 4. ನಾವೇನು ಮಾಡಿದ್ವಿ ಅನ್ಯಾಯ ಸ್ವಾಮಿ? 100% ವೋಟ್ ಮಾಡಿ ಒಂದು DCM ಬೇಡವೆ ನಮಗೆ? 4 ಸಚಿವರು ಬೇಡವೆ ನಮಗೆ? ಯಾರು ರೆಪ್ರೆಸೆಂಟ್ ಮಾಡಬೇಕು? ಹೈದರಾಬಾದ್ ಕರ್ನಾಟಕ ಹಿಂದುಳಿದಿದೆ, ಗುಲ್ಬರ್ಗ ಹಿಂದುಳಿದಿದೆ, ಬೀದರ್ ಹಿಂದುಳಿದಿದೆ, ರಾಯಚೂರು ಹಿಂದುಳಿದಿದೆ, ಯಾದಗಿರಿ ಸುಮಾರು 40% ಮುಸಲ್ಮಾನಿರುವಂಥ ಒಂದು ಜಾಗ. ಅಲ್ಲಿ ರಹೀಮ್ ಖಾನ್ಗೆ ಕೊಟ್ಟಿದ್ರು. ಎಷ್ಟು ಒಳ್ಳೆ ಕಾರ್ಯ ಮಾಡಿದ್ದಾರೆ. ಪೌರಾಡಳಿತ ಮತ್ತು ಹಜ್ ಸಚಿವರಾಗಿ ಅವ್ರ ಮೇಲೆ ಏನಾದ್ರು ಕಪ್ಪು ಚುಕ್ಕಿ ಇದೆಯಾ? ಏನೂ ಇಲ್ಲವೇ? ಒಂದು ನಿಷ್ಠಾವಂತ ಪಕ್ಷಕ್ಕೆ ಒಬ್ಬ ಕಟ್ಟಾಳಂತಹ ಒಬ್ಬ ವ್ಯಕ್ತಿಗಳನ್ನ ನೀವು ಕಡೆಗಣಿಸ್ತಾ ಇದ್ದೀರಾ. ಸುಮ್ಮನೆ ಆದರೂ ಯಾವುದೋ ಒಂದು ಇಲ್ಲ ಸಲ್ಲಾದ ಅಪವಾದ ಮಾಡಿ ಜಬ್ಬಾರ್ಗೆ ತೆಗೆದಿದ್ದಾಯಿತು, ನಮ್ಮ ನಸೀರ್ ಅಹಮದ್ ಅವ್ರಿಗೆ ತೆಗೆದಿದ್ದಾಯಿತು. ಒಂದು ನೋಟಿಸ್ ಇಲ್ಲದೆ, ಏನೂ ಇಲ್ಲದೆ ನೀವು ಈ ಥರ ಲೀಡರ್ಶಿಪ್ನ ಕ್ಲೋಸ್ ಮಾಡ್ತಾ ಇದ್ದರೆ ಹೆಂಗೆ ಈ ಸಮಾಜ ಉದ್ಧಾರ ಆಗಬೇಕು? ನಮ್ಮ ಕೆಲಸಗಳು ಯಾರು ಮಾಡಿಕೊಡ್ಬೇಕು? ದಯವಿಟ್ಟು ಸರಿ ಮಾಡಿ. ಕಾಂಗ್ರೆಸ್ ಬರಬೇಕು ಅಂದರೆ ನೀವು ಎಚ್ಚೆತ್ಕೊಂಡು ಸರಿ ಮಾಡಿ ರಾಹುಲ್ ಗಾಂಧಿ ಅವರೇ. ಇಲ್ಲಾಂದರೆ ಸೌತಲ್ಲಿ ನಿಮ್ಮ ಕರ್ನಾಟಕದಲ್ಲಿ ಬಾಗಿಲು ಕ್ಲೋಸ್ ಆಗುತ್ತೆ.